ನಮಸ್ಕಾರ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೋಮವಾರ 6ನೇ ತಾರೀಕಿನಂದು ನಿಮಗೆ ಹಿಂದಿಗೆ ಸಂಬಂಧಪಟ್ಟಂಥ ಎಸ್ಸೆ2 ಅಂದರೆ ಸಂಕಲಾತ್ಮಕ ಪರೀಕ್ಷೆ 2 ಇದೆ. ಸೊ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆಯವರು ಕೊಟ್ಟಿರುವಂಥ DSERT ಅವರು ಹೊರತುಪಡಿಸಿರುವಂಥ ಹಿಂದಿಗೆ ಸಂಬಂಧಪಟ್ಟಂಥ ಮಾಡಲ್ ಕ್ವೆಶ್ಚನ್ ಪೇಪರ್ ಕೀ ಆನ್ಸರ್ ಕೂಡ ನೋಡೋಣ. ಸೊ ಇದು ಅಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಪ್ರಶ್ನೆನ ಓದ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ, ಅವುಗಳನ್ನು ಓದ್ಕೊಳ್ಳಿ. ಮೊದಲು 5 ಅಂಕದ ಪ್ರಶ್ನೆ ಇರ್ತವೆ, 5 MCQನ ಕೊಡಲಾಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾರೆ, ಅವುಗಳನ್ನು ಓದ್ಕೊಳ್ಳಿ. ಓಕೆ. ಹಾಗೆ ರೋಮನ್ ನಂಬರ್ 2ರಲ್ಲಿ ಪ್ರಥಮ दो क अनुरूप में तीसरे शब्द का ಸಂಬಂಧಿತ ಶಬ್ದಕ್ಕೆ ಲಿಖಿ ಅಂತ ಕೊಟ್ಟಿರ್ತೀನಿ, ಅದಕ್ಕೆ 2 ಅಂಕ ನಿಮಗೆ ಇರುತ್ತೆ. ಇವುಗಳಿಗೆ ಕೂಡ ಆನ್ಸರನ್ನು ಮಾಡಲಾಗಿದೆ. ಓಕೆ. ರೋಮನ್ ನಂಬರ್ 3ರಲ್ಲಿ ನಿರ್ಮಲಿಖಿತ ಪ್ರಶ್ನೆಗೆ ಉತ್ತರ ಏಕೈಕ ವಾಕ್ಯ ಉತ್ತರ ಲಿಖಿ ಅಂತ ಇರುತ್ತೆ, ಅಂದರೆ ಅಲ್ಲಿ 1 ಅಂಕದ ಪ್ರಶ್ನೆ ಇರ್ತವೆ. ಸೊ ಅವುಗಳನ್ನ ನೋಡ್ಕೊಳ್ಳಿ. ಒಟ್ಟು 3 ಅಂಕವನ್ನು ಈಸಿಯಾಗಿ ಪಡ್ಕೋಬೋದು. ಓಕೆ. ಹಾಗೆ ರೋಮನ್ ನಂಬರ್ 4ರಲ್ಲಿ ನಿರ್ಮಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯ ಮೇ ಉತ್ತರ ಲಿಖಿ ಅಂತ ಕೊಡ್ತಾರೆ. ಪ್ರತಿಯೊಂದಕ್ಕೆ 2 ಅಂಕ ಇರುತ್ತೆ. ಒಟ್ಟು 5 ಪ್ರಶ್ನೆನ ಬರೀಬೇಕಾಗುತ್ತೆ. ನೀವು ಅದರಲ್ಲಿ 2ಅನ್ನು ಚಾಯ್ಸ್ ಮಾಡಿದರೆ ಸಾಕು, 10 ಅಂಕವನ್ನು ಈಸಿಯಾಗಿ ಪಡ್ಕೋಬೋದು. ಹಾಗೆ ನಿರ್ಮಲಿಖಿತ ಪ್ರಶ್ನೆಗೆ 3-4 ವಾಕ್ಯ ಮೇ ಉತ್ತರ ಲಿಖಿ ಅಂತ ಇರುತ್ತೆ, ಅದರಲ್ಲಿ ಪ್ರತಿಯೊಂದಕ್ಕೆ 3 ಅಂಕನ ಕೊಡಲಾಗುತ್ತೆ. ಒಟ್ಟು ನೀವು 3 ಪ್ರಶ್ನೆಯನ್ನು ಬರೆದ್ರೆ ಪ್ರತಿಯೊಂದಕ್ಕೆ ನೀವು ಈಸಿಯಾಗಿ 18 ಅಂಕವನ್ನು ಪಡ್ಕೋಬೋದು. ಓಕೆ. ಇಷ್ಟನ್ನು ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ರೋಮನ್ ನಂಬರ್ 6ರಲ್ಲಿ ನಿರ್ಮಲಿಖಿತ ಪ್ರಶ್ನೆಗೆ 4-5 ವಾಕ್ಯ ಮೇ ಉತ್ತರ ಲಿಖಿ ಅಂತ ಇರುತ್ತೆ, ಪ್ರತಿಯೊಂದಕ್ಕೆ 4 ಅಂಕದ ಇರುತ್ತೆ. ನೀವು ಗದ್ಯಾಂಶವನ್ನು ಭಾಗವನ್ನು ಓದ್ಕೊಂಡು ಒಂದು ಕೆಳಗೆ ಕೊಟ್ಟಿರುವಂಥ ಆನ್ಸರನ್ನು ಮಾಡಬೇಕಾಗತ್ತೆ. ಇನ್ನು ಹೀಗೆ ಆನ್ಸರ್ನ ಕೊಟ್ಟಿರ್ತಾರೆ ನೋಡಿ, MCQಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಜ್ಜೂಟ್ ಇರ್ಬೋದು, ಕವಿತ್ರಿ, ಗಲ್ತಿಯಾ ಇರ್ಬೋದು, ಅವಿಗೆ ಆನ್ಸರ್ನ ಕೊಟ್ಟಿರ್ತಾರೆ. ಅನುರೂಪದವನ್ನು ಕೂಡ 6-7 ಅವನ್ನ ಆನ್ಸರನ್ನು ಮಾಡಿದ್ದಾರೆ ನೋಡಿ. ಹಾಗೆ ಪ್ರತಿಯೊಂದು 1 ಅಂಕದ ಏಕವಾಕ್ಯ ಮೇ ಉತ್ತರ ಲಿಖಿ ಇರ್ಬೋದು, 3-4 ವಾಕ್ಯ ಮೇ ಉತ್ತರ ಲಿಖಿ ಇರ್ಬೋದು. 16 ಪ್ರಶ್ನೆಯಿಂದ ಹಿಡ್ಕೊಂಡು 20 ಪ್ರಶ್ನೆವರೆಗೆ ಆನ್ಸರ್ನ ಮಾಡಲಾಗಿದೆ. ಹಾಗೆ 4-5 ವಾಕ್ಯ ಮೇ ಉತ್ತರ ಲಿಖಿಯಲ್ಲಿ ಪದ್ಯ ಭಾಗವನ್ನು ಪೂರ್ಣ KG ಪ್ರಶ್ನೆ ಇತ್ತು, ಅವು ಕೂಡ DSERT ಅವರು ಆನ್ಸರ್ನ ಮಾಡಿದ್ದಾರೆ. ಅದನ್ನು ಓದ್ಕೊಳ್ಳಿ. ಈ ಮಾಡಲ್ ಕ್ವೆಶ್ಚನ್ ಪೇಪರ್ ಫುಲ್ ರೆಫರೆನ್ಸ್ ಮಾಡಿ ನಿಮಗೆ ಈಸಿಯಾಗಿ ಸ್ಕೋರನ್ನು ಮಾಡ್ಕೋಬೋದು ಎಲ್ಲ ವಿದ್ಯಾರ್ಥಿಗಳು. ಓಕೆ. ಸರಿಯಾಗಿ ಇಷ್ಟು ನೋಡ್ಕೊಳ್ಳಿ. ನಿಮ್ಮ ಒಂದು ಎಕ್ಸಾಮ್ಗೆ 6-4-2026 ದಿನಾಂಕದಂದು ಸೋಮವಾರ ನಾಳೆ ನಿಮಗೆ ಈ ಎಕ್ಸಾಮ್ ಇರುತ್ತೆ. ಹಾಗೆ ಹಲವಾರು 9ನೇ ತರಗತಿ ಇರ್ಬೋದು, 8ನೇ ತರಗತಿ ಸಂಬಂಧಪಟ್ಟಂಥ ಕ್ವೆಶ್ಚನ್ ಪೇಪರನ್ನು ಅಪ್ಲೋಡ್ ಮಾಡಲಾಗುತ್ತೆ. ಸೊ DSERT ಅವರು ಹೊರಡಿಸಿರುವಂಥ ಎಲ್ಲ ಪ್ರಶ್ನೆ ಸಂಬಂಧಪಟ್ಟಂಥ ಓಕೆ ಎಲ್ಲ ಕೂಡ ಮಾಡಲಾಗುತ್ತೆ ಚಾನಲಲ್ಲಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಗ್ರೂಪ್ನಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.